ಬೇರೆ ರೈತರಿಗೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಬೇರೆ ರೈತರಿಗೆ ನಾವ್ ಹೇಳಕ್ ಮುಂಚೆ ನಾವ್ ಹೇಳ್ತೀರಿ ಅವ್ರಿಗೆ ಬುಡಪ್ಪ ಇವ್ನ ಯಾರ ಹೇಳ್ತಾರೆ ಅಂತ ಅನ್ಕೊಂತಾರೆ. ಅವ್ರು ಫಸ್ಟ್ ಯೂಸ್ ಮಾಡ್ಬೇಕು. ಇವಾಗ ಎಷ್ಟೆಷ್ಟು ಯೂಸ್ ಮಾಡ್ತಾರೆ ರೈತರು, ಎಷ್ಟೆಷ್ಟು ಬಂಡಲ್ ಹಾಕ್ತಾರೆ. ಮೊದಲಿಗೆ 1000 ಗಂಟೆ 5000 ಹಾಕ್ಸ್ಕೊಂಡ್ ಆಗುತ್ತೆ. ಇದು ಬಂದು ಒಂದು ಕ್ಯಾನ್ ಯೂಸ್ ಮಾಡ್ಬಿಟ್ರೆ ರೈತರು ಗೊತ್ತಾಗುತ್ತೆ ರಿಸಲ್ಟ್ ಹಿಂಗಂತ. ನಾವ್ ಹೇಳೋದ್ರಿಂದ ಅವ್ರು ಯೂಸ್ ಮಾಡ್ಬೇಕು. ಯೂಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ರಿಸಲ್ಟ್. ಅಂದ್ರೆ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ ಅವ್ರು ಯೂಸ್ ಮಾಡಿ ಚೆನ್ನಾಗುತ್ತೆ ಬೆಳೆ ಪಕ್ಕ ಚೆನ್ನಾಗಿ. ನಾವ್ ಇದು ಯೂಸ್ ಮಾಡಿ ನಾವೇನ್ ಮೋಸ ಹೋಗಿಲ್ಲ. ಇದರಿಂದ ಸ್ವಲ್ಪ ಪ್ರಾಫಿಟ್ ಇದ್ರಿ ಪ್ರಾಫಿಟ್ ಇದೆ ನಿಮಗೆ. ಮತ್ತೆ ಖರ್ಚು ಕಡಿಮೆ ಅಂದ್ರೆ ಏನಂದ್ರೆ ಟ್ರಿಪ್ಸ್ ಬೀಳಲ್ಲ, ಮತ್ತೆ ಊಜಿನೂ ಬೀಳಲ್ಲ. ಸ್ವಲ್ಪ ಅಲ್ಲೊಂದ್ 3 ಗಿಡ 4 ಗಿಡ ಹೋಗ್ಬಿಟ್ಟಿದೆ ಏನೋ ಹಂಗೆ ವಿಲ್ಟ್ ಬಂದು ಹಿಂಗ ಹೋಗ್ಬಿಟ್ಟಿದೆ. ಮತ್ತೆ ತಿರ್ಗಾ ಇದು ಗೇರ್ ಕೊಟ್ಟೆ. ಮತ್ತೆ ಗೇರ್ ಕೊಟ್ಟ ಏನಂದ್ರೆ ತಿರ್ಗಾ ಚಿಗುರು ಬರ್ತೈತೆ. ಮತ್ತೆ ಹೂವು ಕಲರ್ ಮತ್ತೆ ಕರ್ರಗ ಐತೆ ಹೂವು ಕಲರ್. ಮೊದ್ಲು ಹೂವು ಕಲರ್ ಇರ್ತಾರಲ್ಲ, ಹೂವು ಕಲರ್ ಇರ್ತಾರಲ್ಲ. ನಮಸ್ಕಾರ. ನಾವು MMB ಕಂಪನಿಯಿಂದ ಬಂದಿದ್ದೀವಿ ಬೆಂಗಳೂರು. ಈಗ ನಿಮ್ಮ ಹೆಸರು ಊರು ಹೇಳಿ ಸರ್ ನೀವು. ನಮ್ಮ ಹೆಸರು ಬಂದು ಮಂಜುನಾಥ್ ಅಂತ. ನಮ್ಮೂರು ಬಂದು ಪಾರ್ಶ್ವನಹಳ್ಳಿ, ಕೋಲಾರ ತಾಲೂಕ್, ಕೋಲಾರ ಡಿಸ್ಟಿಕ್, ಮತ್ತೆ ಮುಡವತಿ ಪೋಸ್ಟ್. ಮತ್ತೆ ಇದು MMB ಕಂಪನಿದು ನೀವು ಗೇರ್ ಸಿಸ್ಟಮ್ ಯೂಸ್ ಮಾಡಿದ್ದೀರಲ್ವಾ? ಮಾಡಿದ್ದೀರಣ್ಣ. ಏನೇನ್ ಬೆಳೆಗೆ ಯೂಸ್ ಮಾಡಿದ್ದೀರಾ ನೀವು? ನಾವು ಶಾವಂತಿ, ರೋಸು, ಬೀನ್ಸ್ ಮತ್ತೆ ನಾವು ಪ್ರತಿಯೊಂದು ಬೆಳೆಗೂ ಯೂಸ್ ಮಾಡ್ತಾ ಇದ್ರಿ. ಮತ್ತೆ ಇನ್ನೊಂದು ನಾವು ಸುಮಾರು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಿ. 2 ವರ್ಷದಿಂದ 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ರಿ. ಒಂದೊಂದು ಎಲ್ಲ ಬೆಳೆಗೂ ಕೊಡ್ತಾ ಇದ್ರಿ. ಎಲ್ಲ ಬೆಳೆಗೂ ಕೊಡ್ತಾ ಇದ್ದೀರಿ. ಇದು ಯಾವ ತರ ಯೂಸ್ ಮಾಡ್ತೀರಾ ಹೇಳಿ ಸ್ವಲ್ಪ ರೈತರಿಗೆ. ಅಣ್ಣ ಇದು ಯಾವ ತರ ಅಂದ್ರೆ ಇವಾಗ ಒಂದ್ ಕ್ಯಾನ್ ಗೇರ್ 1 ಅಂತ. ಗೇರ್ 1 ಏನಂದ್ರೆ ಒಂದು 15 ದಿವಸ ಅಂದ್ರೆ ಇವಾಗ ನಾಟಿ ಮಾಡ್ತಾನೆ 15 ದಿವಸಕ್ಕೆ ಗೇರ್ 1. ಗೇರ್ 1 ಜೊತೆಗ ಮತ್ತೆ 1/4 kg ಮೇಕ್ರೋನ್ಯೂಟ್ರಿಯನ್ಸ್ ಮತ್ತೆ 2 kg NPK ಅಂದ್ರೆ 19 ಅದನ್ನ ಇದು 200 ಲೀಟರ್ಗೆ ಡ್ರಮ್ಗೆ ಹಾಕ್ಬಿಟ್ಟು ಮತ್ತೆ ಫುಲ್ ರೌಂಡ್ ಮಾಡಿ ಕಲಿಕ್ಬಿಟ್ಟು ಮತ್ತೆ ಬಿಡ್ತೀರಣ್ಣ. ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತೀರಾ? 200 ಲೀಟರ್ ನೀರಿಗೆ ಒಂದು ಕ್ಯಾನ್. ಒಂದ್ ಕ್ಯಾನ್ 200 ಲೀಟರ್ಗೆ ಒಂದು ಕ್ಯಾನ್. ಓಕೆ. ನಿಮ್ಗೆ ಏನ್ ಅನ್ಸುತ್ತೆ ಇದು? ಅಣ್ಣ ಇದು ಏನ್ ಅನ್ಸುತ್ತೆ ಅಂದ್ರೆ ಇದು ಯೂಸ್ ಮಾಡ್ತಾ ಅಂದ್ರೆ ನಾವು ಮೊದ್ಲು ತೋಟ ಮಾಡ್ತಾ ಇದ್ರಿ. ಅಂದ್ರೆ ನಮ್ಮ ಅಪ್ಪ ನಮ್ಮ ತಾತವರೆಲ್ಲ ತೋಟ ಮಾಡ್ತಾ ಇದ್ರು. ನಾನು ಏನಂದ್ರೆ ನಾನು ಅಗ್ರಿಕಲ್ಚರ್ ಇಲ್ದ ಮೇಲೆ ನಮ್ಗೂ ಹಿಂಗೆ ನಮ್ಮ ಫ್ರೆಂಡ್ ಯಾರು ಹೇಳಿದ್ರು, ಹಿಂಗೆ ಯಾವ್ದು ಅಂಗಡಿಗೆ ಹೋದ್ಮೇಲೆ ಗೇರ್ ಯೂಸ್ ಮಾಡು ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ನಾನು ಅವ್ರ ಮಾತು ಕೇಳಿಲ್ಲ. ನಾನು ಆಯ್ತು ಒಂದ್ ಕ್ಯಾನ್ ಕೊಡೋಣ ಯೂಸ್ ಮಾಡ್ತೀನಿ, ಒಂದ್ 3 ಕ್ಯಾನ್ ಕೊಡು ಯೂಸ್ ಮಾಡ್ತೀನಿ, ನಮಗೆ ರಿಸಲ್ಟ್ ಹೇಳ್ತೀನಿ ಅಂದ್ಬಿಟ್ಟು ತಗೊಂಡೆ. ಮತ್ತೆ ಗೇರ್ 1 ಬಿಟ್ಟೆ ಚೆನ್ನಾಗಿ ರಿಸಲ್ಟ್ ಬಂತು. ಏನಂದ್ರೆ ಗಿಡ ಬಂದು ಕರ್ಗಾಗೋದು ಮತ್ತೆ ಡೆವಲಪ್ಮೆಂಟ್ ಲಾಕ್ಗಳು ಮತ್ತೆ ಫ್ಲವರಿಂಗು ಸೂಪರ್ ಆಗೈತೆ. ಯೂಸ್ ಮಾಡ್ದಂಗ ಚೆನ್ನಾಗೈತೆ. ಇದಕ್ ಮೊದ್ಲು ಮಾಡ್ದಿರ ಇದ್ರೆ ಏನೇನು ಪ್ರಾಬ್ಲಮ್ ಬರ್ತಾ ಇತ್ತು ನಿಮ್ಗೆ? ಅಣ್ಣ ಇದು ಯೂಸ್ ಮಾಡೋದಿಂಕ ಒಂದ್ ಗಿಡನೂ ಹೋಗಲ್ಲ, ಗಿಡ ಸಾಯಲ್ಲ. ಮತ್ತೆ ಹಂಗೆ ಡೆವಲಪ್ಮೆಂಟ್ ಮತ್ತೆ ನೋಡಿ ಹಿಂಗಿದೆ ಒಂದೇ ಫ್ಲಾಟ್ ಒಂದೇ ಲೆವೆಲ್ ಇದೆ. ಎಲ್ಲೂ ಒಂದು ಗಿಡನೂ ಹೋಗಿಲ್ಲ, ಒಂದೇ ಲೆವೆಲ್. ಅದು ನಾವು ಬಿಟ್ಟಿರೋದು ಇದಕ್ಕೆ 1, 2 ಅಷ್ಟೇ 2 ಬಿಟ್ಟಿರೋ ಗೇರು. ಪ್ರತಿ ಇನ್ನೇನ್ ಬಿಟ್ಟಿಲ್ಲ, 90 ಬಿಟ್ಟಿದ್ದೀನಿ ಅಷ್ಟೇ ಹೊತ್ತು ಏನು ಬಿಟ್ಟಿಲ್ಲ. ಚೆನ್ನಾಗೈತೆ, ಲಾಕ್ ಇರ್ತದೆ, ಒಂದ್ ಗಿಡನೂ ಹೋಗಲ್ಲ. ಬೇರೆ ರೈತರಿಗೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಬೇರೆ ರೈತರಿಗೆ ನಾವ್ ಹೇಳಕ್ ಮುಂಚೆ ನಾವ್ ಹೇಳ್ತೀರಿ ಅವ್ರಿಗೆ ಬುಡಪ್ಪ ಇವ್ನ ಯಾರ ಹೇಳ್ತಾರೆ ಅಂತ ಅನ್ಕೊಂತಾರೆ. ಅವ್ರು ಫಸ್ಟ್ ಯೂಸ್ ಮಾಡ್ಬೇಕು. ಇವಾಗ ಎಷ್ಟೆಷ್ಟು ಯೂಸ್ ಮಾಡ್ತಾರೆ ರೈತರು, ಎಷ್ಟೆಷ್ಟು ಬಂಡಲ್ ಹಾಕ್ತಾರೆ. ಮೊದಲಿಗೆ 1000 ಗಂಟೆ 5000 ಹಾಕ್ಸ್ಕೊಂಡ್ ಆಗುತ್ತೆ. ಇದು ಬಂದು ಒಂದು ಕ್ಯಾನ್ ಯೂಸ್ ಮಾಡ್ಬಿಟ್ರೆ ರೈತರು ಗೊತ್ತಾಗುತ್ತೆ ರಿಸಲ್ಟ್ ಹಿಂಗಂತ. ನಾವ್ ಹೇಳೋದ್ರಿಂದ ಅವ್ರು ಯೂಸ್ ಮಾಡ್ಬೇಕು. ಯೂಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ರಿಸಲ್ಟ್. ಅಂದ್ರೆ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ ಅವ್ರು ಯೂಸ್ ಮಾಡಿ ಚೆನ್ನಾಗುತ್ತೆ ಬೆಳೆ ಪಕ್ಕ ಚೆನ್ನಾಗಿ. ನಾವ್ ಇದು ಯೂಸ್ ಮಾಡಿ ನಾವೇನ್ ಮೋಸ ಹೋಗಿಲ್ಲ. ಇದರಿಂದ ಸ್ವಲ್ಪ ಪ್ರಾಫಿಟ್ ಇದೆ ನಿಮಗೆ. ಮತ್ತೆ ಖರ್ಚು ಕಡಿಮೆ ಅಂದ್ರೆ ಏನಂದ್ರೆ ಟ್ರಿಪ್ಸ್ ಬೀಳಲ್ಲ, ಮತ್ತೆ ಊಜಿನೂ ಬೀಳಲ್ಲ. ನಾವು ಮೊದ್ಲು ಟೊಮಾಟೊ ಎಲ್ಲ ಯೂಸ್ ಮಾಡಿದ್ರಿ. ಆ ಟೊಮಾಟೋಗೆಲ್ಲ ಊಜಿನೂ ಬಿದ್ದಿಲ್ಲ, ಬೂಜಿ ಬಿದ್ದಿಲ್ಲ. ಮತ್ತೆ ಚೆನ್ನಾಗಿತ್ತು ಬೆಳೆ. ಈಗ ಕರೆಕ್ಟ್. ಈಗ ಟೊಮಾಟೊ ಮೊದ್ಲು ಬೆಳಿತಾ ಇದ್ರಲ್ಲ, ಈಗ ಟೊಮಾಟೊ ಬೆಳಿತಾ ಕಾಯಿ ಬರೋ ಸ್ಟೇಜಿಗೆ ಸತ್ತೋಗ್ಬಿಡುತ್ತೆ, ವಿಲ್ಟ್ ಅಂತ. ಆ ತರ ಪ್ರಾಬ್ಲಮ್ ಎಲ್ಲ ಮೊದ್ಲಿತ್ತ ನಿಮ್ದು ತೋಟದಲ್ಲಿ? ಇತ್ತಣ್ಣ, ಮೊದ್ಲಿತ್ತು. ನಮ್ಮ ಅಪ್ಪ ಅವ್ರು ರೈತ ಇದ್ರು, ಇದು ಆಗಲ್ಲ, ಬೆಲೆ ಆಗಲ್ಲ ಅಂತ, ಟೊಮಾಟೊ ಎಲ್ಲ ಆಗಲ್ಲ ಹೆಂಗಂತ. ನಾನು ಅಂದ್ರೆ ಮೊನ್ನೆ ನಾಟಿ ಮಾಡಿದ್ದೆ ಒಂದು 5000 6000. ಅವಾಗ ಈ ಕ್ಯಾಂಪ್ ಬಿಡ್ಮೇಲೆ ಒಂದ್ ಗಿಡನೂ ಆಗಿಲ್ಲ, ಏನಾಗಿಲ್ಲ. ಗಿಡ ವೈರಸ್ ಬಂದಿಲ್ಲ, ಏನೂ ಬಂದಿಲ್ಲ.
ಚೆನ್ನಾಗಿತ್ತು ಬೆಳೆ. ಚೆನ್ನಾಗಾಗಿತ್ತು ನೋಡಿ. ಈ ಸ್ಟೇಜ್ ಅಲ್ಲಿ ಒಂದೇ ಇಟ್ಟಿದೆ, ಒಂದೇ ಆಯ್ತು. ಎಲ್ಲಿ ನೋಡು, ಎಲ್ಲಿ ಒಂದ್ ಗಿಡ ಸುತ್ತಿಲ್ಲ, ಒಂದೇ ಆಯ್ತು. ಎಲ್ಲಿ ಒಂದ್ ಕೀಲ ಒಂದ್ ಇದು ಎಲ್ಲಿ ಆಗಿಲ್ಲ, ಆಗಿಲ್ಲ, ಸೂಪರ್ ಆಗಿದೆ. ಮತ್ತೆ ಇದ್ ಬಿಟ್ರೆ ಈಗ ನಿಮ್ದು ಬೀನ್ಸ್ ಇದೆ, ಅದಕ್ಕೂ ಕೊಟ್ಟಿದ್ದೀರಲ್ವಾ? ಬೀನ್ಸ್ ಕೊಟ್ಟಿದ್ರಿ. ಪ್ರತಿಯೊಂದು ನಾವೇನೋ ನಾವೊಂದು 10 ಎಕರೆ ಮಾಡ್ತೀರಿ ಏನೋ ಬೇಸಾಯ, ಎಲ್ಲದಕ್ಕೂ ಬಿಟ್ಟಿದ್ರಿ. ಒಂದು ರೋಸು ಇದೆ, ರೋಸು ಬಟನ್ ರೋಸು ಇದೆ, ಬಟನ್ ರೋಸ್ ನೋಡಿದ್ರಲ್ಲ, ನೋಡಿದೆ. ಅದು ವಿಡಿಯೋ ಮಾಡೋಣ. ಬೀನ್ಸ್ ವಿಡಿಯೋ ಚಿಗುರಿದೆ ಅಂದ್ರಲ್ಲ ನೀವು, ಅದು ವಿಡಿಯೋ ಮಾಡೋಣ. ಈಗ ಬಟನ್ ರೋಸ್ ಅಲ್ಲಿ ನೀವು ಅಲ್ಲೇ ಹೋಗಿ ಹೇಳೋಣ ಯಾವ ತರ ಬದಲಾವಣೆ. ನೀವ್ ಹೇಳಿದ್ರಲ್ಲ ಅವಾಗಲೇ ಇದರಿಂದ ಇಷ್ಟು ಬದಲಾವಣೆ ಆಗಿದೆ, ಬೇರೆವೆಲ್ಲ ಹೋಗ್ಬಿಟ್ಟಿದೆ ರೋಸ್ ಎಲ್ಲಾನು ಅಂತ ಹೇಳಿದ್ರಲ್ವಾ, ಅದು ಅಲ್ಲೇ ಹೋಗಿ ತಿಳಿಸೋಣ. ನಾವ್ ಯಾಕೆ ವಿಡಿಯೋಗಳು ಮಾಡ್ತಾ ಇದೀವಿ ಅಂದ್ರೆ ನಿಮ್ಮಿಂದ 10 ಜನಕ್ಕೆ ಅನುಕೂಲ ಆಗ್ಲಿ, ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ನಾವು ವಿಡಿಯೋಗಳು ಮಾಡ್ತಾ ಇದೀವಿ ನಾವು ಯೂಟ್ಯೂಬ್ಗೆ. ಈಗ ನೀವು ಚೆನ್ನಾಗಾದ್ರೆ ಇನ್ನು ನಿಮ್ಮನ್ನ ನೋಡ್ಕೊಂಡು ಇನ್ನ ಒಂದಷ್ಟು ಜನ ಫಾರ್ಮರ್ಸ್ ಇದಾಗ್ಲಿ ಅನ್ನೋದು. ಇದರಿಂದ ಅನುಕೂಲ ಏನಂದ್ರೆ ಬೇರು ಕರೆಕ್ಟ್ ಆಗಿ ಬರೋದು, ಬೇರೆ ಕರೆಕ್ಟ್ ಬರ್ತದೆ. ಮತ್ತೆ ಹೂವ ಶೈನಿಂಗು ಕ್ವಾಲಿಟಿ ಎಲ್ಲ ಬರುತ್ತೆ. ಮತ್ತೆ ನೋಡಿ ಇದು ಅಷ್ಟೇ, ಇದು ಹತ್ರ ಬರುತ್ತೆ ನೋಡಿ. ಲಾಕು ಇಲ್ಲಿ 3 ಇದೆ ನೋಡಿ, ಒಂದೇ ಕಡೆ 3. ಮತ್ತೆ ಹತ್ರ ಇದು ಇಂಟರ್ ನೋಡ್ಸ್ ಅಂತೀವಿ ನಾವು, ಅದು ಹತ್ರ ಬರುತ್ತೆ. ಇದಕ್ ಮೊದ್ಲು ವರ್ಷದಲ್ಲಿ 2-3 ವರ್ಷದಲ್ಲೆಲ್ಲ ಸಿಕ್ಕಾಪಟ್ಟೆ ವಿಡಿಯೋಗಳು ಮಾಡಿದೀವಿ ನಾವು. ಈ ಸೇವಂತಿಗೆಗೆ ಸಿಕ್ಕಾಪಟ್ಟೆ ಮಾಡಿದೀವಿ. ಈ ಸೇವಂತಿಗೆ ಏನಂದ್ರೆ ನೋಡಿ, ಈ ಸ್ಟೇಜ್ಗೆ ಎಲ್ಲ ಸುತ್ತೋಗ್ಬಿಡ್ತವೆ, ಸೇವಂತಿ ಅಂದ್ರೆ ಸುಮಾರು ಬಿಲ್ಟ್ ಬರುತ್ತೆ. ಅಂದ್ರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ನಾಟಿ ಮಾಡಿದಾಗ ಬೇಜಾನ್ ಹೋಗ್ಬಿಟ್ಟಿತ್ತೆ. 1000 ನಾರ 2000 ನಾರ ಹೋಗ್ಬಿಟ್ಟಿತ್ತು. ಮತ್ತೆ ಇದು ಯಾರೋ ಅಂದ್ರೆ ಹೆಂಗ್ಳೂರ್ ಹೇಳಿದ್ರು, ಅಂದ್ರೆ ಯಾರೋ ಹಿಂಗೆ ತಿಳ್ಸೋಬೇಕಂದ್ರೆ ಇದು ಯೂಸ್ ಮಾಡಿದೆ. ಅಲ್ಲಿಗೆ ಸ್ಟಾಪ್ ಆಗೈತೆ. ಒಮ್ಮೆ ಒಂದು ಗಿಡನೂ ಹೋಗಿಲ್ಲ. ಥ್ಯಾಂಕ್ ಯು ಮಂಜು ಅವರೇ, ನೀವು ರೈತರಿಗೆ ವಿಚಾರ ತಿಳಿಸಿದಕ್ಕೆ ತುಂಬಾ ಥ್ಯಾಂಕ್ಸ್. ಈಗ ಅಲ್ಲಿ ಹೇಳಿದ್ರಲ್ವಾ ನೀವು ರೋಸ್ಗೂ ಬಿಟ್ಟಿದ್ದೀರಾ, ಬಟನ್ ರೋಸ್ ಇದು ಮೆರಾಬುಲ್ಗೂ ಯೂಸ್ ಮಾಡಿದೀರಾ? ಈಗ ಅಲ್ಲಿ ಹೇಳಿದ್ರು ನೀವು ಅದಕ್ಕೂ ಯೂಸ್ ಮಾಡಿದೀವಿ. ಅದು ಏನ್ ಚೇಂಜಸ್ ಆಗಿದೆ ತೋರಿಸಿ ನೀವು. ಅಣ್ಣ ಇದು ಯೂಸ್ ಮಾಡಿದ ನಾವು ಇದು 2ನೇ ಕೊಯ್ಲಿ ಅಂದ್ರೆ ಫಸ್ಟ್ ಇದು ಗಿಡ ಕಟಿಂಗ್ ಮಾಡಿ, ಅದು ಗಿಡ ಕಟಿಂಗ್ ಮಾಡ್ಬಿಟ್ಟು ಮತ್ತೆ ಈ ತರ ಚಿಗುರು ಅಂದ್ರೆ ಅಲ್ಲಿ ಸ್ವಲ್ಪ ಅಲ್ಲೊಂದ್ 3 ಗಿಡ 4 ಗಿಡ ಹೋಗ್ಬಿಟ್ಟಿದೆ, ಏನೋ ಹಂಗೆ ವಿಲ್ಟ್ ಬಂದು ಹಿಂಗ ಹೋಗ್ಬಿಟ್ಟಿದೆ. ಮತ್ತೆ ತಿರ್ಗಾ ಇದು ಗೇರ್ ಕೊಟ್ಟೆ. ಮತ್ತೆ ಗೇರ್ ಕೊಟ್ಟ ಮೇಲೆ ಏನಂದ್ರೆ ತಿರ್ಗಾ ಚಿಗುರು ಬರ್ತೈತೆ. ಮತ್ತೆ ಹೂವು ಕಲರ್ ಮತ್ತೆ ಕರ್ರಗ ಐತೆ. ಹೂವು ಕಲರ್ ಮೊದ್ಲು ಹೂವು ಕಲರ್ ಇರ್ತಾರಿಲ್ಲ. ಮತ್ತೆ ಹೆವಿ ಬೂದಿರೋಗ, ಈಗಿಂತ ಬೂದಿರೋಗನೇ ನೋಡಿಲ್ಲ ನಿಜವಾಗ್ಲೂ. ನೋಡು ಎಲ್ಲ ಚಿಗುರ್ತೈತೆ. ಬಂದಿಲ್ಲ ಈ ಸ್ಟೇಜ್ ಅಲ್ಲಿ ನೋಡಿ. ರೈತರು ಇವತ್ತು ಡೇಟ್ ಹೇಳಿ ಅಣ್ಣ. ಇವತ್ತು ಡೇಟ್ ಬಂದು 23 ಅಣ್ಣ, 12ನೇ ತಿಂಗಳು. 12 ತಿಂಗಳು ರೈತರ ದಿನಾಚರಣೆ ಬೇರೆ. ಹೌದೌದಣ್ಣ. ಈಗ ರೈತರು ತುಂಬಾ ಲಾಸ್ ಆಗ್ಬಿಡ್ತಾರೆ. ಈಗ ಎಲೆ ಎಲ್ಲ ಉದುರುತ್ತೆ, ಎಲ್ಲ ಉದ್ರೋಗೋದಣ್ಣ, ಎಲ್ಲ ಉದುರೋಗ್ಬಿಟ್ಟು ಬರೆ ಆಗ್ಬಿಡುತ್ತೆ, ಎಲ್ಲ ಹೂವು ಬರೋದಿಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಈಗ ಬಂದಿದೆ. ಈಗ ಸುಮಾರು ಜನದಾಗಿದೆ ಈ ಡೇಟ್ಗೆ. ನಾನು ನೋಡಿದೀನಿ ಎಲ್ಲಾ ಬೆಳೆ ಹೂವು ಬರ್ತಾ ಇಲ್ಲ. ಈಗ ನೀವು ಇದರಿಂದಾನೇ ನೀವು ಬರ್ತಾ ಇದೀರಾ ಅಂತ ನೀವ್ ಹೆಂಗ್ ಹೇಳ್ತೀರಾ ಹೇಳಿ ಅಣ್ಣ. ನಾವು ಹೆಂಗ್ ಹೇಳ್ತೀರ ಅಂದ್ರೆ ನಮ್ದು ಅಷ್ಟೇ. ಮೊದ್ಲು ಎಲ್ಲ ಫುಲ್ ಎಲ್ಲ ನೋಡು ಎಲ್ಲ ಉದ್ರೋಗಿತ್ತು ಕೆಳಗೆ. ಎಷ್ಟೆಲ್ಲ ಉದ್ರೋಗ್ಬಿಟ್ಟಿತ್ತು, ಫುಲ್ ಉದ್ರೋಗಿತ್ತು, ಹಂಗೆಲ್ಲ ಉದ್ರೋಗಿತ್ತು. ನೋಡಿ ಬಿಟ್ಟಿದ ಮೇಲೆ ಇನ್ನೊಂದು ಚಿಗುರು ಅಷ್ಟೇ. ನೋಡು ಎಷ್ಟು ಚಿಗುರು ಬರ್ತದೆ. ಇದು ಬಿಟ್ಟರೆ ಒಂದೇ ಗೇರ್ ಅಷ್ಟೇ, ಗೇರ್ ಒಂದೇ ಬಿಟ್ಟಿರೋದು, ಇನ್ನ ಬಿಟ್ಟಿಲ್ಲ. ಚಿಗುರು ಬರ್ತೈತೆ, ಎಲ್ಲೆಲ್ಲಿ ಚಿಗುರು ಎಲ್ಲ ಲಾಕ್ ಬೀಳ್ತೈತೆ. ಮತ್ತೆ ಇಲ್ಲೂ ನನಗೆ ಔಷಧಿ ಹೊಡೆದೆ ಏನೋ ಹೊಡೆದೆ ಕಂಟ್ರೋಲ್ ಆಗಿಲ್ಲ. ಮತ್ತೆ ಎಲ್ಲ ದಿನ ಉರಿದೋತು. ಮತ್ತೆ ಒಂದ್ ಗೇರ್ ಬಿಟ್ಟಿದ ಮೇಲೆ ನಿಮ್ಗೆ ಹೇಳ್ತೀನಿ ನೋಡಿ. ಈಗ ಮಳೆ ಆಯ್ತಲ್ವಾ, ಸತತ ಮಳೆಯಿಂದ ಬೇರೆಲ್ಲ ಕೊಳ್ತೋಗ್ಬಿಟ್ಟಿರೋ. ಹೌದೌದು. ಆವಾಗ ಎಲ್ಲೆಲ್ಲ ಡ್ರಾಪ್ ಆಗುತ್ತೆ. ನಮ್ ಗೇರ್ ಬಿಟ್ರೆ ಬಿಳಿ ಬೇರ್ ಬಂದ್ಬಿಡುತ್ತೆ. ಹೌದೌದು. ಬಂದಾಗ ನೀವು ಕೊಟ್ಟಿರ್ತಕ್ಕಂತ ಗೊಬ್ಬರನ ತೆಗೆದ್ಬಿಟ್ಟು ಗಿಡಕ್ಕೆ ಕೊಡ್ತಾ ಇದ್ದಾಗ ಈ ತರ ಚಿಗುರು ಬರುತ್ತೆ ನೋಡಿ. ಕಲರ್ ನೋಡಿ ಹೂವು ಮಾರ್ಕೆಟ್ ಅಲ್ಲಿ ಏನಂತಾರೆ ಇವು ಅಂದ್ರೆ ಅಣ್ಣ, ಮಾರ್ಕೆಟ್ ಅಲ್ಲಿ ಮೊದ್ಲು ಅಂದ್ರೆ ಇಷ್ಟೊಂದು ಕ್ವಾಲಿಟಿ ಇರ್ತಾ ಇಲ್ಲ ಹೂವು. ಅಂದ್ರೆ ಕರ್ಗ ಇರ್ತಾ ಇಲ್ಲ, ಏನೋ ಒಂಥರ ವೈಟ್ ಇರತ್ತೋ, ಕಮ್ಮಿ ರೇಟ್ ಹೋಗತ್ತೋ. ಇದು ಬಿಟ್ಟಿದ ಮೇಲೆ ಕರ್ಗ ಬರ್ತೈತೆ ನೋಡಿ. ಎಷ್ಟು ಕರ್ಗ ಐತೆ, ಫುಲ್ ಕರ್ಗ ಐತಣ್ಣ. ಇದು ಬಿಟ್ಟಿದ ಮೇಲೆ ಕರ್ಗ ಬರ್ತೈತೆ. ಮತ್ತೆ ಡೆವಲಪ್ಮೆಂಟ್ ಅಷ್ಟೇ, ಚಿಗುರು ಚೆನ್ನಾಗಿ. ಒಂದ್ ಲೈನ್ ಹಿಡಿಯಪ್ಪ, ಹಂಗೆ ಹಿಡಿಯಪ್ಪ ಒಂದ್ ಲೈನ್. ಈ ಒಂದ್ ಲೈನ್ ಇಟ್ಕೊಂಡು ಹೋಗು ನೋಡಿ ಗಿಡ ಯಾವ ತರ ಇದೆ ನೋಡಿ ಅಣ್ಣ. ಎಲ್ಲಾ ಗಿಡ ಚಿಗುರು ಹೋಯ್ತದಣ್ಣ, ಒಂದು ಗಿಡನೂ ಇಲ್ಲ. ಎಲ್ಲಾ ಗಿಡ ಲಾಕ್ ಹೋಯ್ತದ. ಇವಾಗ ಹೊಸದಾಗಿ ಲಾಕ್ ಹೋಯ್ತಾರದು. ಇದು ಯಾಕಂದ್ರೆ ರೈತರಿಗೆ ಈ ಕಾಲದಲ್ಲಿ ಎಲ್ಲ ಪಾಪ ಲಾಸ್ ಆಗ್ಬಿಟ್ಟಿದ್ದಾರೆ. ಬರ್ತಾ ಇಲ್ಲ ಈಗ. ಹೌದೌದು, ಫುಲ್ ಲಾಸ್. ಫ್ಲವರ್ ಬರ್ತಾ ಇಲ್ಲ. ಹೌದೌದು. ಅಲ್ಲಿ ಎಷ್ಟು ಔಷಧಿ ಮಾಡಿದ್ರೂ ಸಕ್ಸಸ್ ಆಗ್ತಾ ಇಲ್ಲ. ಇಲ್ಲ ಹೌದಣ್ಣ.
ಸುಮಾರು ಜನ ನಾನು ತೆಗ್ದಾಕಿದ್ದಾರೆ. ನಾನು ಹೋಗ್ತೀನಲ್ಲ ಮಾರ್ಕೆಟ್ಗೆ ಸುಮ್ನೆ ಕೇಳ್ತೀನಿ ಅಣ್ಣ ನಿಮ್ದು ಹೆಂಗೈತೆ ರೋಸ್ ಗಿಡ ಅಂತೆಲ್ಲ ಕೇಳ್ದಲ್ಲ ಅವ್ರು ಹೇಳ್ತಾರೆ ಇಲ್ಲಪ್ಪ ಸುಮಾರು ಗಿಡ ಹೋಗ್ಬಿಡ್ತು, ಸುಮಾರು ಗಿಡ ಎಲ್ಲ ಉದ್ರೋಯ್ತು, ಏನು ನಮ್ದು ಇದೇ ಆಗಿಲ್ಲ ಅಂತ. ನಾನು ಸುಮಾರು ರೈತರಿಗೆ ಹೇಳಿದೀನಿ ಅಣ್ಣ ಇಂಥ ಗೇರ್ ಯೂಸ್ ಮಾಡಿ ಚೆನ್ನಾಗೈತೆ ಅಂತ. ಮತ್ತೆ ಎಲ್ಲರಿಗೂ ಸ್ವಲ್ಪ ರೆಕಮೆಂಡ್ ಮಾಡಿದೀನಿ. ಅಲ್ಲಿ ಹೇಳಿದೀನಿ ಅಣ್ಣ, ಬಿಟ್ಟಿದ ಮೇಲೆ ಸೂಪರ್ ಆಗೈತೆ ಅಣ್ಣ. ಎಲ್ಲಾ ಗಿಡ ಲಾಕೋಣ, ಪ್ರತಿಯೊಂದು ಕರ್ರಗೈತೆ ನೋಡಿ. ಅದಕ್ಕೆ ಯಾಕಂದ್ರೆ ಒಂದ್ ಲೈನ್ ತೋರ್ಸಿದ್ರೆ ರೈತರಿಗೆ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ಯೂಟ್ಯೂಬ್ ಅಲ್ಲಿ. ಹೌದಾ ನೋಡಿ ಎಲ್ಲ ಗಿಡ ಅಲ್ಲಿ ಹೇಳಿದ್ರಣ್ಣ ಶಾವಂತರದಲ್ಲಿ ಬೀನ್ಸ್ ಬಿಟ್ಟಿದ್ದೀನಿ ಅಂತ. ನೋಡೋಣ ಇದು ಬಂದು ಸೆಕೆಂಡ್ ಕ್ರಾಪ್ ಇದು ನೋಡಿ ಇಲ್ಲಿ ಇವಾಗ ಮೂರ್ ಗೇರ್ ಬಿಟ್ಟಿದ್ದೀನಿ ನೋಡಿ. ಲಾಕ್ ಇದೆ ತಿರ್ಗಾ ಸೆಕೆಂಡ್ ಕ್ರಾಪ್ ಫುಲ್ ಕ್ರಾಪ್. ಇಲ್ಲಿ ಲಾಕು ನೋಡಿ, ಒಂದಾಗಿ ಲಾಕು 1, 2, 3 ಲಾಕು ಇಲ್ಲೇ ಅಷ್ಟೇ ಫುಲ್ ಲಾಕ್ ಇಲ್ತೈತಣ್ಣ. ಬಿಟ್ಟ ಹಿಂಗ ಫುಲ್ ಲಾಕು ಕಿಲ್ತೈತೆ, ಎಲ್ಲ ಚೆನ್ನಾಗೈತಣ್ಣ ಇದು ಗಿಡ. ಆಮೇಲೆ ಗಿಡ ಸಾಯ್ತಾ ಇತ್ತು ಅಂತ ಹೇಳಿದ್ರಲ್ಲ ಫಸ್ಟ್ ಅಲ್ಲೇ. ಅಣ್ಣ ಅಲ್ಲಿ ಒಂದ್ 3 ಸಲ ಹೋಗ್ಬಿಟ್ಟಿದೆ. ಅದೇ ನನಗೆ ಅದ್ರ ಗೇರ್ ಬಿಡಿಲ್ಲ ಮುಂಚೆ, ಸುಮ್ಮನೆ ಹಿಂಗೆ ಕೇರಸ್ ಮಾಡಕ್ದೆ ಹೆಂಗ್ ಬಿಡೋದು ಬಿಡಪ್ಪ ಅಂತ. ಮತ್ತೆ ನಿಮ್ಗೆ ಫೋನ್ ಹಾಕ್ತಿ ಹಿಂಗ್ ಗಿಡ ಹೋಗ್ತಾ ಇದೆ ನೋಡೋಣ, ಗಿಡ ಹೋಗ್ತಾ ಇದ್ದ ನೋಡೋಣ ಹಿಂಗ್ ಹೋಗ್ತದೆ ಅಂತ. ಆಮೇಲೆ ನೀವು ಅಂದ್ರೆ ಗೇರ್ ಬಿಡಪ್ಪ ಯಾಕೆ ಬಿಡ್ತಾರೆ ಗೇರ್ ಅಂತ ಇದ್ರಲ್ಲ. ಮತ್ತೆ ಬಿಟ್ಟೆ 2 ಗೇರ್ ಬಿಟ್ಟೆ ಕಂಟಿನ್ಯೂಸ್ ಆಗಿ ಒಂದು ವಾರ ಬಿಟ್ಟು 2 ಗೇರ್ ಬಿಟ್ಟೆ. ಮತ್ತೆ ಬಿಟ್ಮೇಲೆ ಎಲ್ಲೂ ಗಿಡನೂ ಆಗಿಲ್ಲ ಏನಾಗಿಲ್ಲ. ಬಿಟ್ಟಿದ ಮೇಲೆ ಲಾಕ್ ಬೀಳ್ತೈತೆ ತಿರ್ಗಾ. ತಿರ್ಗಾ ಸ್ಟಾಕ್ ನೋಡ್ರಿ ಎಲ್ಲ ನೋಡ್ರಿ ಹೂವು ಅಷ್ಟೇ, ಇಲ್ಲೂ ಅಷ್ಟೇ ಲಾಕು ಚೆನ್ನಾಗಿ ಬರ್ತಾ ಇದೆ. ಸೂಪರ್ ರಿಸಲ್ಟ್ ಅಣ್ಣ ನಿಜವಾಗ್ಲು. ಓಕೆ ಸರ್ ಮಂಜು.